ನಂದು ದೊಡ್ಡಮ್ಮನಿಗೆ ಇದು ಹೈನುಗಾರಿಕೆ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಅವನು ಡಿಗ್ರಿ ಕಂಪ್ಲೀಟ್ ಆದರೂ ಕೂಡ ನಾನು ಬೆಂಗಳೂರಲ್ಲಿ ಬರಲ್ಲ, ಎಲ್ಲೇ ಊರಲ್ಲೇ ಇರ್ತೀನಿ ಅಂತ ಹೇಳಿ ಊರಲ್ಲೇ ಇರೋದು, ತೋಟ ಎಲ್ಲ ಅವನೇ ನೋಡ್ಕೊತಿರೋದು. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ರೀಸೆಂಟಾಗಿ ಒಂದು ಆಕಳು ತೊಗೊಂಡಿದ್ರು ಆಯಿತಾ. ನಾನು ನೋಡಿರಲಿಲ್ಲ. ನಮ್ಮ ತಮ್ಮ ಇವತ್ತು ಹೋಗೋಣ ಬಾ ತೋಟಕ್ಕೆ ಅಂಥೇಳಿ ನಾನು, ಬಂಗಾರಿ ಮತ್ತು ನಮ್ಮ ಮಮ್ಮಿ ಎಲ್ಲರೂ ಸೇರಿ ಹೋಗಿದ್ವಿ. ಅವಳಿಗೆ ಈ ಥರ ಪ್ರಾಣಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಮೇ ಬಿ ಎಲ್ಲ ಚಿಕ್ಕ ಮಕ್ಕಳು ಅದೇ ಥರ ಇರ್ತಾರೇನೋ ಗೊತ್ತಿಲ್ಲ. ಅವಳು ನಾಯಿ ಬೇಕು ಅಂದ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಜೊತೆ ಕರಿಯೋದೆಲ್ಲ ಮಾಡ್ತಿರ್ತಾಳೆ ಆಯಿತಾ, ಮೂಮೆಂಟ್ ಎಲ್ಲ ಮಾಡ್ತಿರ್ತಾಳೆ ಅವಳು. ಅದ್ರ ಜೊತೆಗೆಲ್ಲ ಆಟ ಆಡಿ ಫುಲ್ಲು ಹೊಲ ಎಲ್ಲ ನೋಡ್ಕೊಂಡು ಬಂದು, ತೋಟದಲ್ಲಿ ಏನೇನು ಆಗ್ತಿದೆ, ಏನೇನು ಮಾಡ್ತಿದ್ದೆ ನಮ್ಮ ತಮ್ಮ ಅಂತೆಲ್ಲ ನೋಡಿಕೊಂಡು, ಅದಾದಮೇಲೆ ನಮ್ಮ ಚಿಕ್ಕಪ್ಪನ ತೋಟ ಕೂಡ ಅಲ್ಲೇ ಇರೋದು. ನಮ್ಮದು ತೋಟದ ಸ್ವಲ್ಪ ಹತ್ತಿರನೇ ಅಲ್ಲಿ ಹೋಗಿದ್ದು. ಅಂದರೆ ನಮ್ಮ ತೋಟ ಹೋದಾಗಂತೂ ನಾವು ಅಲ್ಲಿ ವಿಸಿಟ್ ಮಾಡೇ ಮಾಡ್ತೀವಿ. ಅವ್ರ ತೋಟದಲ್ಲಿ ಕುಂಬಳಕಾಯಿ ಹಾಕಿದ್ರು. ಆಮೇಲೆ ಅಕ್ಕ ತುಂಬ ದಿನ ಆದಮೇಲೆ ಬಂದು ಅಂಥೇಳಿ ಅವನು ಜಾಸ್ತಿ ಮಾವಿನಕಾಯಿ ಎಲ್ಲ ಹರಿದು ಕೊಡ್ತಿದ್ದ.